ನಮಸ್ತೆ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಮಕ್ಕಳಿಗೆ ಯಾವ ತರ ಬಟ್ಟೆನ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದು ಈ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂತಿದ್ದೀನಿ. ಸೊ ನಾನು ಯಾವಾಗ್ಲೂ ಅಷ್ಟೇ ಏನಾದ್ರೂ ಹೊಲಿಸ್ಬೇಕು ಅನ್ನೋಂಗಿದ್ರೆ ಫಸ್ಟ್ ನನ್ನ ಹತ್ರ ಯಾವ್ದಾದ್ರು ಸೀರೆ ಇದೆಯಾ, ಅದರಲ್ಲಿ ಡ್ರೆಸ್ ಹೊಲಿಸ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅದು ಯಾವುದು ಇಲ್ಲ ಅಂದಾಗ ಮಾತ್ರನೇ ನಾನು ಔಟ್ಸೈಡ್ ಇಂದ ಪೀಸಸ್ ನ ತರಿಸ್ತೀನಿ. ಸೊ ಇವಾಗ ನನ್ನ ಹತ್ರ ಇದೊಂದು ಸೀರೆ ಇತ್ತು, ನಾನು ಬರೀ ಒನ್ ಟೈಮ್ ಉಟ್ಟಿದ್ದೆ ಅಷ್ಟೇನೆ. ಸೊ ಇದರಲ್ಲೇ ಸ್ವಲ್ಪ ಬಾರ್ಡರು ಮತ್ತೆ ಸೆರಗೆಲ್ಲ ತುಂಬಾ ಚೆನ್ನಾಗಿತ್ತು. ಇದರಲ್ಲೇ ಹೊಲ್ಸೋಣ ಅನ್ಕೊಂಡೆ. ಆಮೇಲೆ ಮಕ್ಕಳಿಗೂ ಕೇಳ್ದೆ ಈ ಕಲರ್ ಓಕೆನಾ ಅಂತ ಹೇಳಿ. ಅವರು ಇಲ್ಲಮ್ಮ ನಮ್ಮ ಹತ್ರ ಕಲರ್ ಇಲ್ಲ, ಸ್ಟಿಚ್ ಮಾಡಿಸಿ ಅಂತ ಹೇಳಿದ್ರು. ಹಂಗಾಗಿ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡೆ. ಇನ್ನ ಮಕ್ಕಳು ಈ ಸತಿ ನಮ್ಗೆ ಕ್ರಾಪ್ ಟಾಪ್ ಎಲ್ಲ ಬೇಡಮ್ಮ, ತುಂಬಾನೇ ಆಗಿದಾವೆ, ಮತ್ತೆ ಹಾಫ್ ಸ್ಯಾರಿನೂ ಬೇಡ, ಲಾಸ್ಟ್ ಟೈಮ್ ಎಲ್ಲ ಅದೇ ತರ ಹಾಕೊಂಡಿದ್ವಲ್ವಾ, ಬೇಡ ಬೇರೆ ತರ ಏನಾದ್ರು ಸ್ಟಿಚ್ ಮಾಡಿಸಿ ಅಂತ ಹೇಳಿದ್ರು. ಹಂಗಾಗಿ ಗೌನ್ ಅಲ್ಲೇ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡ್ಸೋಣ ಅಂತ ಅನ್ಕೊಂಡೆ. ಅಂದ್ರೆ 2 in 1, ಲೈಕ್ ಅವ್ರಿಗೆ ಗೌನ್ ಬೇಕು ಅಂದ್ರೆ ಗೌನು ಹಾಕೋಬಹುದು, ಬಟ್ ಆ ಲುಕ್ ವೈಸ್ ನೋಡಕ್ ಹೋದ್ರೆ ಅದು ಕ್ರಾಪ್ ಟಾಪ್ ತರಾನು ಅಂದ್ರೆ ಹಾಫ್ ಸ್ಯಾರಿ ತರಾನು ಕಾಣಿಸ್ಬೇಕು ಅನ್ಬಿಟ್ಟು ಈ ತರ ಸ್ಟಿಚ್ ಮಾಡಿಸ್ದೆ. ಅಂದ್ರೆ ಇದು ಒಂಥರ ರೆಡಿ ಟು ವೇರ್ ಅಂತ ಹೇಳ್ಬೋದು. ಪ್ರತಿ ಸಲ ನಾವು ಆ ಸೆರಗನ್ನೆಲ್ಲ ಪ್ಲೀಟ್ಸ್ ಮಾಡ್ಬೇಕು ಆತರ ಎಲ್ಲ ಏನೂ ಇಲ್ಲ. ನೀಟಾಗಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಅವರೇ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇದ್ರ ಫೈನಲ್ ಔಟ್ಲುಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಸೊ ಈ ಡ್ರೆಸ್ ನ ಹನಿ ಹಾಕೊಂಡಿದ್ಲು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳ ಮುಖಕ್ಕೂ ಸಹ. ಇನ್ನ ನಾನು ಫಸ್ಟ್ ಆಫ್ ಆಲ್ ಆ ಕಲರ್ ನ ನೋಡ್ಬಿಟ್ಟು ತುಂಬಾ ಡಾರ್ಕ್ ಆಯ್ತಾ ಅಂತ ಹೇಳಿ ಯೋಚನೆ ಮಾಡಿದೆ. ಖಂಡಿತ ಇಲ್ಲ, ತುಂಬಾ ಚೆನ್ನಾಗಿದೆ. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇನ್ನ ಫಿಟ್ಟಿಂಗ್ ಬಗ್ಗೆ ಅಂತೂ ಹೇಳೋ ಹಂಗೆ ಇಲ್ಲ, ತುಂಬಾ ಪರ್ಫೆಕ್ಟ್ ಆಗಿ ಕೂತಿತ್ತು. ರೆಡಿ ಟು ವೇರ್ ಆಗಿದ್ರಿಂದ ನಾನು ಹೆಲ್ಪ್ ಏನು ತಗೊಳ್ಳೇ ಇಲ್ಲ, ಅವಳೇ ಈಸಿಯಾಗಿ ಅದನ್ನ ಹಾಕೊಂಡಿದ್ಲು. ಇನ್ನ ನಿಮ್ಗೆಲ್ಲ ಈ ಡ್ರೆಸ್ ಯಾವ ತರ ಅನ್ನಿಸ್ತು, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ.